ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಯನ್ನು ಕೊಟ್ಟಿರ್ತಾರೆ. ಫಸ್ಟ್ ಏನು ಮಾಡಬೇಕು, ಅದನ್ನ ನೇಮ್ ಮಾಡಬೇಕು. ಸೊ ಎಕ್ಸ್ ಅಂತ ನಾನು ನೇಮ್ ಮಾಡ್ತೀನಿ, ನೀವು ಯಾವ ಹೆಸರನ್ನಾರು ಕೊಡ್ಬೋದು, ಎ ಬಿ ಸಿ ಡಿ ವೇರಿಯೇಬಲ್ಸ್ ಅನ್ನ ಕೊಡ್ತಾ ಹೋಗಿ. ನೆಕ್ಸ್ಟ್ ಏನು ಮಾಡಬೇಕು, ಇಂಡೆಕ್ಸಿಂಗ್ ಮಾಡಬೇಕು. 0 1 2 3 4. ಸೊ 0 to 4 ಅಂತ ಅಂದ್ರೆ ಟೋಟಲ್ ಲೆಂತ್ ಆಫ್ ದಿ ಅರೇ ಏನಾಯಿತು, ಲೆಂತ್ ಅಥವಾ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ n is equal to 0 to 4 ಅಂತಂದ್ರೆ 5. ನೋಡಿ 1 2 3 4 5. ಸೊ ಇವಾಗ 5 ಎಲಿಮೆಂಟ್ಸ್ ಆಯಿತು, ಇಷ್ಟ ಆಯಿತು. ಇವಾಗ ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು? ಸೊ ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇಯನ್ನು ನಾವು ಎರಡು ಭಾಗಗಳಾಗಿ ಡಿಫರ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಫಸ್ಟ್ನೇದೇನು ಸಾರ್ಟೆಡ್ ಸಬ್ಲಿಸ್ಟ್, ಇನ್ನೊಂದೇನಾಗುತ್ತೆ ಅನ್ಸಾರ್ಟೆಡ್ ಸಬ್ಲಿಸ್ಟ್. ಸಾರ್ಟೆಡ್ ಸಬ್ಲಿಸ್ಟ್ ಮತ್ತೆ ಅನ್ಸಾರ್ಟೆಡ್ ಸಬ್ಲಿಸ್ಟ್. ಈ ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಬರೀಬಹುದು. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಏನಂತ ಕರಿತೀವಿ, ಅಸೆಂಡಿಂಗ್ ಆರ್ಡರ್, ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಕೂಡ ನಾವು ಬರೀಬಹುದು. ಡಿಕ್ರೀಸಿಂಗ್ ಆರ್ಡರ್ ಅಂತ ಅಂದ್ರೆ ಡಿಸೆಂಡಿಂಗ್ ಆರ್ಡರ್. ಸೊ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಏನ್ ಕೇಳ್ತಾರೆ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ ಅಂತ ಕೇಳ್ತಾರೆ. ಸೊ ಇವಾಗ ನಾವೇನ್ ಮಾಡೋಣ, ಅಸೆಂಡಿಂಗ್ ಆರ್ಡರ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಹೇಗೆ ಮಾಡಬೇಕು ಅಂತಂದ್ರೆ, ಕೊಟ್ಟಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳನ್ನು ಬರ್ಕೊಳ್ಳಿ. 23 1 10 5 2. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಮೊದಲನೇ ಎಲಿಮೆಂಟ್ ಇದೆಯಲ್ಲ, ಮೊದಲನೇ ಎಲಿಮೆಂಟ್ ನ ಬಿಟ್ಟು ಇನ್ನು ಉಳಿದಿರುವಂತಹ ಎಲ್ಲ ಎಲಿಮೆಂಟ್ ಗಳನ್ನು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಂತ ಕನ್ಸಿಡರ್ ಮಾಡಿ. ಮೊದಲನೇ ಎಲಿಮೆಂಟ್ ನ ಮಾತ್ರ ಸಾರ್ಟೆಡ್ ಸಬ್ಲಿಸ್ಟ್ ಅಂತ ಕನ್ಸಿಡರ್ ಮಾಡಿ. ಸೊ ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇದ್ರೆ ಅದು ಸಾರ್ಟ್ ಆಗಿದೆ, ಅಂದ್ರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಏನಾಯ್ತು, ಇನ್ನು ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ಗಳು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇದೆ. ಸೊ ಇವಾಗ ಅನ್ಸಾರ್ಟೆಡ್ ಸಬ್ಲಿಸ್ಟ್ ನಲ್ಲಿ ಫಸ್ಟ್ ಇರುವಂತಹ ಎಲಿಮೆಂಟ್ ಯಾವುದು, 1. ಸೊ ಇವಾಗ 1 ಪ್ಲೇಸ್ ನಾನು ಹುಡುಕ್ತಾ ಹೋಗ್ಬೇಕು, ಎಲ್ಲಿ, ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಒಂದು ಟೆಂಪರರಿ ಸ್ಪೇಸ್ ನ ಕ್ರಿಯೇಟ್ ಮಾಡ್ತೀನಿ, ಟೆಂಪರರಿ ಸ್ಪೇಸ್. ಸೊ ಈ ಟೆಂಪರರಿ ಸ್ಪೇಸ್ ಅಲ್ಲಿ ಏನ್ ಮಾಡ್ತೀನಿ, ಈ 1 ಇದೆಯಲ್ಲ ಅದ್ರ ಜಾಗ ಹುಡುಕೋವರೆಗೂ ಆ 1 ಅನ್ನ ಅಲ್ಲಿ ಇಟ್ಟಿರ್ತೀನಿ. ಆಮೇಲೆ ಅದನ್ನ ರೀಪ್ಲೇಸ್ ಮಾಡ್ತೀನಿ, ಎಲ್ಲಿ ಜಾಗ ಹುಡುಕ್ತೀನಿ ಅಲ್ಲಿ. ಸೊ ಇವಾಗ ಮತ್ತೆ ಕಂಪೇರ್ ಮಾಡಿ, ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇರುವಂತಹ ಒಂದೇ ಒಂದು ಎಲಿಮೆಂಟ್, ಅದಕ್ಕೋಸ್ಕರ ಆ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. 23 ಜೊತೆ 1 ಅನ್ನ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, 23 is greater than 1. 23 is greater than 1. ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಏನಾದ್ರೂ ಎಲಿಮೆಂಟ್ ನಾವು ಇನ್ಸರ್ಟ್ ಮಾಡಬೇಕಾಗಿರುವಂತಹ ವ್ಯಾಲ್ಯೂಗಿನ್ನ ಜಾಸ್ತಿ ಇದ್ರೆ ಏನ್ ಮಾಡಬೇಕು, 1 ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. ಸೊ 1 ಶಿಫ್ಟ್ ರೈಟ್ ಸೈಡ್ ಏನಕ್ಕೆ, ಇನ್ಕ್ರೀಸಿಂಗ್ ಆರ್ಡರ್ ಅಂತಾನೆ ನೋಡ್ತಾ ಹೋಗಿ. 1 ದೊಡ್ಡದ 23 ದೊಡ್ಡದ. ಸೊ ಏನ್ ಮಾಡಬೇಕು, 1 ನ ಫಸ್ಟ್ ಬರಿಬೇಕು, ಆಮೇಲೆ 23 ನ ಬರಿಬೇಕು. ಏನಾಯ್ತು, 1 ಸ್ಪೇಸ್ ಶಿಫ್ಟ್ ಆಯ್ತು. ಕೇವಲ ಒಂದೇ ಒಂದು ಎಲಿಮೆಂಟ್ ಇದ್ದಿದ್ದಕ್ಕೆ ಈ ರೀತಿ ಆಯ್ತು. ನೆಕ್ಸ್ಟ್ 10 5 2. ಸೊ ಇವಾಗ ನನ್ನ ಸಾರ್ಟೆಡ್ ಸಬ್ಲಿಸ್ಟ್ ನಲ್ಲಿ 2 ಎಲಿಮೆಂಟ್ಗಳಾದವು, ಅನ್ಸಾರ್ಟೆಡ್ ಸಬ್ಲಿಸ್ಟ್ ನಲ್ಲಿ 3 ಎಲಿಮೆಂಟ್ ಇದೆ. ಇವಾಗ ಮೊದಲನೇ ಎಲಿಮೆಂಟ್ ಯಾವುದು, 10. ಸೊ 10 ಅನ್ನ ಏನ್ ಮಾಡ್ತೀನಿ, ನಾನು ಒಂದು ಟೆಂಪರರಿ ಸ್ಪೇಸ್ ಅಲ್ಲಿ ಇಡ್ತೀನಿ. ಈಗ 10 ಅನ್ನ ಟೆಂಪರರಿ ಸ್ಪೇಸ್ ಅಲ್ಲಿ ಇಟ್ಟಾಗ ಮೊದಲನೇ ಎಲಿಮೆಂಟ್ ಯಾವುದು, ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಬೇಕಾದ್ರೆ 23 ಜೊತೆ ಕಂಪೇರ್ ಮಾಡ್ತೀನಿ. ಯಾವುದನ್ನ, 10 ಅನ್ನ. 23 is greater than 10. ಸೊ ಗ್ರೇಟರ್ ವ್ಯಾಲ್ಯೂ ಆದ ತಕ್ಷಣ ಏನ್ ಮಾಡಬೇಕು, ಅದನ್ನ 1 ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. ಸೊ 1 ಶಿಫ್ಟ್ ರೈಟ್ ಸೈಡ್ ಆದ್ರೆ ಏನಾಗುತ್ತೆ, 1 ಅದೇ ಪ್ಲೇಸ್ ಅಲ್ಲಿ ಇರುತ್ತೆ, 23 1 ಪ್ಲೇಸ್ ಈ ಕಡೆ ಬರುತ್ತೆ, ಯಾಕಂದ್ರೆ ಈ ವ್ಯಾಲ್ಯೂನ ನಾನು ಟೆಂಪರರಿ ಸ್ಪೇಸ್ ಅಲ್ಲಿ ಇಟ್ಟಿದ್ದೀನಿ ಇವಾಗ. ಸೊ ಇವಾಗ ಈ ಸ್ಪೇಸ್ ಖಾಲಿಯಾಗಿರುತ್ತೆ. 23 ಇಲ್ಲಿಗೆ ಬಂತು, 5 ಮತ್ತೆ 2. ಇನ್ನು 10 ನ ಎಲ್ಲಿ ಇಡಬೇಕು ಅನ್ನೋ ಪ್ಲೇಸ್ ನನಗೆ ಗೊತ್ತಿಲ್ಲ. ಸೊ ಏನ್ ಮಾಡ್ತೀನಿ, ಮತ್ತೆ 1 ಜೊತೆ ಕಂಪೇರ್ ಮಾಡ್ತೀನಿ, ಯಾಕಂದ್ರೆ ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಇದಾವೆ ಅದ್ರ ಎಲ್ಲಾದ್ರ ಜೊತೆನೂ ಕೂಡ ಕಂಪೇರ್ ಮಾಡಬೇಕು. 1 ಮತ್ತೆ 10 ಅನ್ನ ಕಂಪೇರ್ ಮಾಡಿದ್ರೆ 1 is less than 10. ಸೊ 1 is less than 10 ಇರೋದ್ರಿಂದ 1 ಪ್ಲೇಸ್ ಅದೇ ಉಳಿದಿರುತ್ತೆ. ನೆಕ್ಸ್ಟ್ ಒಂದೇ ಒಂದು ಖಾಲಿ ಸ್ಪೇಸ್ ಉಳಿದಿದೆ. ಎರಡರ ಜೊತೆನೂ ಕಂಪೇರ್ ಮಾಡಾದ್ಮೇಲೆ ಖಾಲಿ ಸ್ಪೇಸ್ಗೆ ಆ ಟೆಂಪರರಿನ ಬರೀಬೇಕು. ಸೊ ಇವಾಗ ನೋಡಿದ್ರೆ ಇದು ಸಾರ್ಟೆಡ್ ಸಬ್ಲಿಸ್ಟ್, ಇದು ಅನ್ಸಾರ್ಟೆಡ್ ಸಬ್ಲಿಸ್ಟ್. ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ, 1 10 23. ಸೊ ಪರ್ಫೆಕ್ಟ್ ಇದೆ ಅಂತ ಅರ್ಥ.
ಮೊದಲನೇ ಎಲಿಮೆಂಟ್ ಯಾವ್ದಿರೋದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 5. ಸೊ 5 ಅನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕು ಫಸ್ಟ್ 23 ಜೊತೆ. ಅದರ ಜೊತೆ ಈ 5 ಅನ್ನ ನಾನು ಟೆಂಪರರಿ ಸ್ಪೇಸ್ ಅಲ್ಲಿ ಇಡ್ತೀನಿ. ಟೆಂಪರರಿ ಸ್ಪೇಸ್ ಅಲ್ಲಿ 5 ಅನ್ನ ಇಡ್ತಾ ಇದ್ದೀನಿ. ಸೊ ಇವಾಗ ಏನಾಯ್ತು, ಈ ಜಾಗ ಖಾಲಿ ಆಯ್ತು. 23 ಜೊತೆ ಕಂಪೇರ್ ಮಾಡ್ತೀನಿ 5 ನ. 23 ಇಸ್ ಗ್ರೇಟರ್ ದ್ಯಾನ್ 5. ಸೊ ಗ್ರೇಟರ್ ವ್ಯಾಲ್ಯೂ ಆದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ವ್ಯಾಲ್ಯೂ ಏನಾದ್ರೂ ಇನ್ಸರ್ಟ್ ಮಾಡಬೇಕಾಗಿರುವಂತಹ ವ್ಯಾಲ್ಯೂಗಿಂತ ಜಾಸ್ತಿ ಇದ್ರೆ ಏನ್ ಮಾಡಬೇಕು, ಒಂದು ಸ್ಪೇಸ್ ಶಿಫ್ಟ್ ಮಾಡಬೇಕು, ಒಂದು ಸ್ಪೇಸ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 1 ಅದರ ಪ್ಲೇಸ್ ಅಲ್ಲೇ ಉಳ್ಕೊಳುತ್ತೆ, ನೆಕ್ಸ್ಟ್ 10 ಕೂಡ ಅದರ ಪ್ಲೇಸ್ ಅಲ್ಲೇ ಉಳ್ಕೊಳುತ್ತೆ. 23 ಏನಾಗುತ್ತೆ, ಇದು ಖಾಲಿ ಸ್ಪೇಸ್ ಆಯ್ತಲ್ಲ, ಯಾಕಂದ್ರೆ ಟೆಂಪರರಿ 5 ಇಟ್ಟಿದ್ದೀನಿ, ಇವಾಗ ಇದು ಖಾಲಿ ಸ್ಪೇಸ್ ಆಯ್ತು. 23 ಒಂದು ಶಿಫ್ಟ್ ರೈಟ್ ಸೈಡ್ ಹೋಗುತ್ತೆ, 23 ಇಲ್ಲಿ ಬರುತ್ತೆ. ನೆಕ್ಸ್ಟ್ 2 ಇಲ್ಲಿ ಖಾಲಿ ಸ್ಪೇಸ್ ಉಳಿದಿದೆ, ಇನ್ನು 5 ನ ಪ್ಲೇಸ್ ನಮಗೆ ಗೊತ್ತಿಲ್ಲ, ಸೊ ಖಾಲಿ ಸ್ಪೇಸ್ ಇದೆ ಇವಾಗ. ನೆಕ್ಸ್ಟ್ 10 ಜೊತೆ ಕಂಪೇರ್ ಮಾಡ್ಬೇಕು, ಯಾಕೆ 23 ಜೊತೆ ಆಯ್ತು, ಇವಾಗ 10 ಜೊತೆ ಸಾರ್ಟೆಡ್ ಎಲಿಮೆಂಟ್ಸ್ ಜೊತೆ ಮಾಡಬೇಕು. 10 ಮತ್ತೆ 5, 10 ಇಸ್ ಗ್ರೇಟರ್ ದೆನ್ 5. ಗ್ರೇಟರ್ ವ್ಯಾಲ್ಯೂ ಆಗಿದ್ರೆ ಏನ್ ಮಾಡಬೇಕು, 1 ಪ್ಲಸ್ ರೈಟ್ ಶಿಫ್ಟ್ ಮಾಡಬೇಕು. ಸೊ ರೈಟ್ ಶಿಫ್ಟ್ ಮಾಡಿದ್ರೆ 1, 10, 23 ಮತ್ತೆ 2. ಇವಾಗ ಉಳಿದಿರೋದು ಕೇವಲ ಒಂದೇ ಒಂದು ಎಲಿಮೆಂಟ್. 1 ಮತ್ತೆ 5 ನ ಕಂಪೇರ್ ಮಾಡಿದ್ರೆ 1 ಈಸ್ ಲೆಸ್ ದ್ಯಾನ್ 5. ಸೊ ಲೆಸ್ ಇದ್ರೆ ಏನಾದ್ರೂ ಸಾರ್ಟೆಡ್ ಎಲಿಮೆಂಟ್ ಅದನ್ನ ಹಾಗೆ ಬಿಡಬೇಕು. ಮತ್ತೆ ಖಾಲಿ ಇರುವಂತ ಸ್ಪೇಸ್ ಯಾವುದು, ಎಲ್ಲಾದ್ರದ್ದು ಜೊತೆ ಕಂಪೇರ್ ಮಾಡಿದ್ರು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಜೊತೆ ಕಂಪ್ಯಾರಿಸನ್ ಮಾಡಾಯಿತು. ಸೊ ಒಂದು ಸ್ಪೇಸ್ ಉಳಿದಿದೆ, ಆ 5 ನ ಏನ್ ಮಾಡ್ತೀನಿ, ಇಲ್ಲಿ ಬರೀತೀನಿ. ಇವಾಗ ಸಾರ್ಟೆಡ್ ಸಬ್ ಲಿಸ್ಟ್ ಇಲ್ಲಿವರೆಗೂ ಆಯ್ತು, ಇಲ್ಲಿವರೆಗೂ ಆಯ್ತು, 23 ಇಲ್ಲಿವರೆಗೂ ಆಯ್ತು. ಈಗ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, 1, 5, 10, 23. ಸೊ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಇನ್ನು ಉಳಿದಿರೋದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಕೇವಲ ಒಂದೇ ಒಂದು ಎಲಿಮೆಂಟ್, ಅದಕ್ಕೋಸ್ಕರ ಅದೇ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ. ಅದನ್ನ ಇವಾಗ ಟೆಂಪರರಿ ಸ್ಪೇಸ್ ಅಲ್ಲಿ ಇಡೋಣ. ಇದನ್ನ ಈಗ ಟೆಂಪರರಿ ಸ್ಪೇಸ್ ಅಲ್ಲಿ ಇಟ್ಟಿರೋದ್ರಿಂದ ಆ ಸ್ಪೇಸ್ ಖಾಲಿಯಾಗಿರುತ್ತೆ. 1, 5, 10, 23 ಈ ಸ್ಪೇಸ್ ಖಾಲಿ ಇರುತ್ತೆ, ಯಾಕೆ 2 ಅನ್ನ ನಾನು ಟೆಂಪರರಿ ಸ್ಪೇಸ್ ಅಲ್ಲಿ ಇಟ್ಟಿದ್ದೀನಿ. ಈಗ ಏನಾಗುತ್ತೆ, 23 ಜೊತೆ ಕಂಪೇರ್ ಮಾಡ್ತೀನಿ. 23 ಮತ್ತೆ 2 ನ ಕಂಪೇರ್ ಮಾಡಿದ್ರೆ 23 ಇಸ್ ಗ್ರೇಟರ್ ದ್ಯಾನ್ 2. ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತ ಎಲಿಮೆಂಟ್ ಇನ್ಸರ್ಟ್ ಮಾಡಬೇಕಾಗಿರುವಂತ ಎಲಿಮೆಂಟ್ ಗಿಂತ ಜಾಸ್ತಿ ಇದ್ರೆ ಏನ್ ಮಾಡಬೇಕು, 1 ಶಿಫ್ಟ್ ರೈಟ್ ಸೈಡ್ ಮಾಡಬೇಕು. 1 ಶಿಫ್ಟ್ ರೈಟ್ ಸೈಡ್ ಮಾಡಿದ್ರೆ ಏನಾಗುತ್ತೆ, 1 ಹಾಗೆ ಉಳಿತು, 5 ಕೂಡ ಹಾಗೆ ಉಳಿತು, 10, 23 1 ಶಿಫ್ಟ್ ರೈಟ್ ಸೈಡ್, ಖಾಲಿ ಸ್ಪೇಸ್ ಇಲ್ಲಿಗೆ ಬಂತು. ಈಗ ನೆಕ್ಸ್ಟ್ ಎಲಿಮೆಂಟ್ ಯಾವುದು, 10. 10 ಜೊತೆ ಕಂಪೇರ್ ಮಾಡಿದ್ರೆ 2 ನ 10 ಈಸ್ ಗ್ರೇಟರ್ ದ್ಯಾನ್ 2. ಏನ್ ಮಾಡಬೇಕು, 1 ಶಿಫ್ಟ್ ರೈಟ್ ಸೈಡ್. ಸೊ 1 ಶಿಫ್ಟ್ ರೈಟ್ ಸೈಡ್ ಮಾಡಿದ್ರೆ 1, 5, 10, 23. ನೆಕ್ಸ್ಟ್ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು, 5. ಸೊ 5 ಜೊತೆ 2 ಅನ್ನ ಕಂಪೇರ್ ಮಾಡಿದ್ರೆ 5 ಈಸ್ ಗ್ರೇಟರ್ ದ್ಯಾನ್ 2. ಸೊ ಗ್ರೇಟರ್ ವ್ಯಾಲ್ಯೂ ಆದ್ರೆ ಏನ್ ಮಾಡಬೇಕು, 1 ಶಿಫ್ಟ್ ರೈಟ್ ಸೈಡ್. ಸೊ 1 ಶಿಫ್ಟ್ ರೈಟ್ ಸೈಡ್ ಮಾಡಿದ್ರೆ ಏನಾಗುತ್ತೆ, 1 ಹಾಗೆ ಉಳ್ಕೊಂತು, 5 1 ಸ್ಪೇಸ್ ಶಿಫ್ಟ್ ಆಯಿತು ಅಂತಂದ್ರೆ ಖಾಲಿ ಸ್ಪೇಸ್, 5 ಇಲ್ಲಿಗೆ ಹೋಯ್ತು ಅಂದ್ರೆ ಖಾಲಿ ಸ್ಪೇಸ್ ಇಲ್ಲಿಗೆ ಬಂತು. 5, 10 ಮತ್ತೆ 23. ಇವಾಗ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಉಳಿದಿರುವಂತದ್ದು ಕೇವಲ ಒಂದೇ ಒಂದು ಎಲಿಮೆಂಟ್ ಯಾವುದು, 1. ಮತ್ತೆ ನಾನು 2 ಜೊತೆ ಕಂಪೇರ್ ಮಾಡ್ತಾ ಇರೋದು, ಯಾಕಂದ್ರೆ ಟೆಂಪರರಿ ಸ್ಪೇಸ್ ಅಲ್ಲಿ 2 ಇದೆ. ಸೊ 1 ಈಸ್ ಲೆಸ್ ದೆನ್ 2. ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತ ಎಲಿಮೆಂಟ್ ಏನಾದ್ರೂ ಲೆಸ್ಸರ್ ವ್ಯಾಲ್ಯೂ ಆಗಿದ್ರೆ ಏನ್ ಮಾಡಬೇಕು, ಅದನ್ನ ಹಾಗೆ ಬಿಡಬೇಕು. ಸೊ ಇವಾಗ ಎಲ್ಲಾ ಸಾರ್ಟೆಡ್ ಎಲಿಮೆಂಟ್ಸ್ ಜೊತೆನೂ ಕೂಡ ಕಂಪ್ಯಾರಿಸನ್ ಮಾಡಾಯ್ತು. ಸೊ ಇವಾಗ ಒಂದೇ ಒಂದು ಸ್ಪೇಸ್ ಉಳಿದಿದೆ, ಅದಕ್ಕೆ ಏನ್ ಮಾಡ್ತೀನಿ, ಟೆಂಪರರಿ ಸ್ಪೇಸ್ ಅಲ್ಲಿ ಇದ್ದಂತಹ 2 ಅನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ನೋಡಿದ್ರೆ 1, 2, 5, 10, 23 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಇವಾಗ ಏನ್ ಮಾಡಿದ್ವಿ, ಕೊಟ್ಟಿದ್ದಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇನ ಇಟ್ಕೊಂಡು ನಾವು ಇನ್ಸರ್ಷನ್ ಸಾರ್ಟ್ ನ ಅಪ್ಲೈ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಸಾರ್ಟ್ ಅಂದ್ರೇನು, ಅರೇಂಜ್ ಮಾಡಬೇಕು ಅಂತ ಅರ್ಥ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.